ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈಗ ನಾವು ಮಹಾಬಲೇಶ್ವರ್ ಘಾಟ್ ಇಳಿಸಿ ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಪ್ಲೇಸ್ ಬಂದು ನಾನೇಮಚ್ಚಿ ವಾಟರ್ ಫಾಲ್ಸ್. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ 2-3 ವಾಟರ್ ಫಾಲ್ಸ್ ಇದ್ದಾವೆ. ಅಡರಾಯಿ ವಾಟರ್ ಫಾಲ್, ನಾನೇಮಚ್ಚಿ ವಾಟರ್ ಫಾಲ್ ಮತ್ತು ಸಾತ್ಸಾದ ವಾಟರ್ ಫಾಲ್ ಅಂತ. ನೋಡೋಣ, ಆಲ್ರೆಡಿ ಟೈಮ್ 2 ಗಂಟೆ ಆಗ್ಬಿಟ್ಟಿದೆ. ಸೊ ಸಂಜೆ ಅಷ್ಟಲ್ಲಿ ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಒಂದಕ್ಕಿಂತ ಒಂದು ಘಾಟ್ಗಳು ಸಖತ್ತಾಗಿದ್ದಾವೆ ಗುರು. ಇಲ್ಲಿ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಘಾಟ್ಗಳು ನೋಡ್ತಾ ಇದ್ರೆ ಹಂಗಿದ್ದಾವೆ. ಅಪ್ಪ ಅದು ಹೆಂಗೆ ಇಷ್ಟು ದೊಡ್ಡ ಬೆಟ್ಟಗಳು ಸೃಷ್ಟಿ ಆಗೋದು ಗೊತ್ತಿಲ್ಲ. ಉದ್ದಕ್ಕೂ ವಾಟರ್ ಫಾಲ್ಸು ಅಲ್ಲಲ್ಲೇ 1-2 ವಾಟರ್ ಫಾಲ್ಗಳು ಇರೋದಿಲ್ಲಿ. ಇನ್ನು ಪೀಕ್ ಮಾನ್ಸೂನಲ್ಲಿ ಬಂದ್ಬಿಟ್ರಿ ಇನ್ನೂ ಜಾಸ್ತಿ ಇರ್ತವೇನೋ. ಬಟ್ ನಾವು ಮಳೆ ಗ್ಯಾಪ್ ಕೊಟ್ಮೇಲೆ ಬಂದ್ಬಿಟ್ಟಿದ್ದೀವಿ. ಯಾಕಂದರೆ ಈ ಸರಿ ಪೀಕ್ ಮಾನ್ಸೂನು ತುಂಬ ಭಯಂಕರವಾಗಿತ್ತು. ಎಲ್ಲ ಕಡೆ ಘಾಟ್ಗಳೇ ಕ್ಲೋಸ್ ಮಾಡಾಕ್ಬಿಟ್ಟಿದ್ರು. ಆ ಲೆವೆಲ್ಗೆ ಲ್ಯಾಂಡ್ ಸ್ಲೈಡ್ಗಳು ಹಂಗೆಲ್ಲ ಆಗ್ಬಿಟ್ಟಿತ್ತು. ಅದಕ್ಕೆ ಅದೆಲ್ಲ ಮುಗಿದ್ಮೇಲೆ ಕ್ಲಿಯರ್ ಆದಮೇಲೆ ಹೊರಟಿರೋದು ನಾವು. ನೋಡಿ, ಇಲ್ಲೊಂದು ಯಾವುದೋ ದೊಡ್ಡ ವಾಟರ್ ಫಾಲೇ ಇದೆ. ಹೆಸರು ಇಲ್ಲದೆ ಇರೋ ವಾಟರ್ ಫಾಲ್, ಮಹಾಬಲೇಶ್ವರ್ ಘಾಟಲ್ಲಿರೋ ವಾಟರ್ ಫಾಲ್ ಇದು. ಸಕ್ಕತ್ತಾಗಿದೆ ಇದುವೇ. ಇಲ್ಲಿಂದ ನಾನೇಮಚ್ಚಿ ವಾಟರ್ ಫಾಲ್ಗೆ 2 ಅವರ್ ಡ್ರೈವು. ನೋಡಿ, ಈಗ ಮತ್ತೆ ಗೋವಾ ಆ್ಯಂಡ್ ಮುಂಬೈ ಹೈವೇಗೆ ಬಂದಿದ್ದೀವಿ ಮಹಾಬಲೇಶ್ವರ್ ಘಾಟ್ ಇಳಿಸ್ಕೊಂಡು. ಸೊ ನಾನೇಮಚ್ಚಿ ವಾಟರ್ ಫಾಲ್ ಕಡೆಗೆ ಹೋಗ್ಬೇಕು ಅಂದರೆ ಮಹಾಡ್ಗೆ ಹೋಗ್ಬಿಟ್ಟು ಮಹಾಡಿಂದ ಡೈವರ್ಷನ್ ತೊಗೋಬೇಕು. ಪ್ಲೇಸಸ್ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿರೋದು ಅಂದರೆ, ಇದು ಗೋವಾ ಮುಂಬೈ ಹೈವೇ ಅಂದ್ಕೊಳ್ಳಿ. ಯಾವ್ದಾದ್ರು ಒಂದು ಘಾಟ್ ಹತ್ತಬೇಕು, ಅಲ್ಲಿರೋ ಪ್ಲೇಸ್ ಎಲ್ಲ ನೋಡಬೇಕು. ನೆಕ್ಸ್ಟ್ ಘಾಟಿಂದ ಮತ್ತೆ ಕೆಳಗಿಳಿಬೇಕು, ಮತ್ತೆ ಹೈವೇ ಜಾಯ್ನ್ ಆಗಬೇಕು, ಮತ್ತೆ ನೆಕ್ಸ್ಟ್ ಘಾಟ್ಗೆ ಹೋಗ್ಬೇಕು. ಹಂಗೆ ಸುತ್ಕೊಂಡು ಹೋಗ್ತಾ ಇರೋದು ನಾವು 3-4 ದಿನದಿಂದನೂ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಗೋವಾ ಮುಂಬೈ ಹೈವೇ ಎಷ್ಟು ಸಖತ್ತಾಗಿದೆ ಅಂತ. ಒಂದು ರೈಟ್ ತೊಗೊಂಡ್ರು ನಿಮ್ಗೆ ಒಂದೊಂದು ಪ್ಲೇಸ್ ಸಿಗುತ್ತೆ, ಒಂದು ಲೆಫ್ಟ್ ತೊಗೊಂಡ್ರು ನಿಮ್ಗೆ ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗುತ್ತೆ. ಸೊ ರೈಟು ಲೆಫ್ಟು ಆಟ ಆಡ್ಕೊಂಡು ಹೋಗ್ತಾ ಇದ್ರೆ ತಿಂಗಳಾನ್ಗಟ್ಲೆ ಬೇಕಿಲ್ಲ ಸುತ್ತಾಡೋಕ್ಕೆ. ಈಗ ಮಹಾಡ್ ಹತ್ರದಿಂದ ನಾನೇಮಚ್ಚಿ ಕಡೆಗೆ ಡೈವರ್ಷನ್ ತೊಗೊಂಡಿದ್ದೀವಿ. ಸೊ ಹೈವೇ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಘಾಟಿಗೆ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಆದರೂ ಒಂದಂತೂ ಹೇಳ್ತೀನಿ ನೋಡಿ, ನಿಮ್ಮ ಲೈಫ್ ಟೈಮಲ್ಲಿ ಒಂದು ಸರಿನಾದರೂ ಈ ಗೋವಾ ಟು ಮುಂಬೈ ಹೈವೇ ಅವಾಲೆ ಏನು ತೋರಿಸಿದ್ನಲ್ಲ, ಅದರಲ್ಲಿ ಒಂದು ಸರಿನಾದರೂ ರೈಡ್ ಮಾಡಿ. ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್. ಒಂದು ಸರಿನಾದರೂ ನೀವು ಫೀಲ್ ಮಾಡಲೇಬೇಕು ಅದನ್ನು. ಬರೀ ಬೆಟ್ಟ ಗುಡ್ಡಗಳು ಮಧ್ಯನೇ ಒಳ್ಳೆ ದೊಡ್ಡ ಹೈವೇ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಹೈವೇನೂ ಅಂತ. ಎಂಜಾಯಬಲ್ ಹೈವೇ ಅದು. ಮಾನ್ಸೂನಲ್ಲಿ ಬಂದ್ಬಿಟ್ರಂತೂ ಕೇಳಲೇಬೇಡಿ, ಸ್ವರ್ಗದ ದಾರಿ ಅಂತಲೇ ಹೇಳ್ಬೋದು. ನಾನೇಮಚ್ಚಿ ವಾಟರ್ ಫಾಲ್ಗೆ ಇನ್ನೊಂದು 9 ಕಿಲೋಮೀಟ್ರ್ ಇದೆ ಆ್ಯಂಡ್ 20 ನಿಮಿಷ ತೋರಿಸ್ತಾ ಇದೆ. ಬಟ್ ವ್ಯೂ ನೋಡಿ ಇಲ್ಲಿ ಹೆಂಗಿದೆ ಹೋಗೋ ರೂಟಲ್ಲಿ ಅಂತ. ಇಲ್ಲಿಂದನೇ ಮಜಾ ಬರೋಕ್ಕೆ ಶುರು ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನಲ್ಲಿ ಪ್ಲೇಸ್ಗೆ ಹೋದ್ರೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಒಂದು ಮಿಸ್ಸಿಂಗ್ ಏನಂದರೆ ಮಳೆ ಮಿಸ್ಸಿಂಗು. ಮಾನ್ಸೂನ್ ಡೇಸಲ್ಲಿ ರೈಡ್ ಮಾಡ್ತಾಯಿದ್ದೀವಿ, ಬಟ್ ಇವತ್ತು ಬೆಳಗ್ಗೆಯಿಂದನೂ ಮಳೆ ಇಲ್ಲ. ಆದ್ದರಿಂದ ಸ್ವಲ್ಪ ಸೆಕೆ ಕಿತ್ಕೋತಾ ಇದೆ ಬಿಸಿಲಲ್ಲಿ ಒಣಗ್ತಾ ಇರೋದಕ್ಕೆ. ಅದರಲ್ಲೂ ಸ್ವಲ್ಪ ಘಾಟಿಂದ ಕೆಳಗೆ ಬಂದಿದ್ದೀವಲ್ಲ, ಕೋಸ್ಟಲ್ ಲೈನ್ ಇದು. ಸೊ ಗೊತ್ತಲ್ಲ, ಹ್ಯೂಮಿಡಿಟಿ ಇರುತ್ತೆ, ಅದು ಹಾಕ್ಕೊಂಡು ಬಾರಿಸ್ತಾ ಇದೆ. ಸೊ ಫಾಲ್ಸ್ಗೆ ಹೋಗೋ ರೋಡು ಅಲ್ಲಿ ಹೈವೇಯಿಂದ ಬಂದ್ಬಿಟ್ಮೇಲೆ ಒಂದು ಒಳ್ಳೆ ಹಳ್ಳಿ ಒಳಗೆ ಬಂದು ಈ ಥರ ಕಾಡಲ್ಲಿ ಬರುತ್ತೆ. ಕ್ರೇಜಿ ಆಗಿದೆ ಗುರು. ಮೋಸ್ಟ್ಲಿ ನಾವು ಹೋಗ್ತಿರೋ ವಾಟರ್ ಫಾಲ್ ಅದೇ ಇರ್ಬೋದು, ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ. ಗೆಸ್ಸಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಇಲ್ಲಿಗೆ ಹಾಕಿರೋ ವ್ಲಾಗ್ಸು ಯಾವುದೂ ನೋಡಿಲ್ಲ, ಬರೀ ಫೋಟೋಸ್ ನೋಡ್ಬಿಟ್ಟು ಚೆನ್ನಾಗಿದೆ ಹೋಗೋಣ ಅಂದ್ಕೊಂಡು ಸೇವ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದ್ದರಿಂದ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಹೆಂಗಿರುತ್ತೆ ಏನು ಅಂತ ನಾವೇ ತೋರಿಸ್ತೀವಿ, ನೀವೇ ನೋಡ್ಕೊಳ್ಳಿ ಅಷ್ಟೇ. ಈಗ ಇಲ್ಲಿ ಸ್ವಲ್ಪ ರೋಡ್ ಈ ಥರ ಕಂಡೀಷನಲ್ಲಿದೆ, ಕಿತ್ತೋಗಿರೋ ಥರ. ಆ್ಯಂಡ್ ಬೆಟ್ಟದ ಮೇಲೆ ಹೋಗ್ತಾ ಇದೆ. ಸೊ ವ್ಯೂ ಪಾಯಿಂಟ್ ಬೆಟ್ಟದ ಮೇಲೆ ಇರೋದು ಕನ್ಫರ್ಮ್ ಆಗೋಯ್ತು. ಅಲ್ಲಿಂದ ಫಾಲ್ಸ್ಗೆ ತುಂಬ ಇದೆ ಅಂತ ಟ್ರೆಕ್ಕಿಂಗು. ಆ್ಯಂಡ್ ಕತ್ಲಾಗ್ತಾ ಇರುವ ಕಾರಣ ನಮ್ಮ ಫುಲ್ ಟ್ರೆಕ್ ಏನಿಲ್ಲ, ಜಸ್ಟ್ ವ್ಯೂ ಪಾಯಿಂಟ್ವರೆಗೂ ಟ್ರೆಕ್ ಅಷ್ಟೇ ನಮ್ದೀಗ. ಮಳೆಗೆ ಮೋಸ್ಟ್ಲಿ ರೋಡೆಲ್ಲ ಹೋಗ್ಬಿಟ್ಟಿದೆ ಅಷ್ಟೇ, ರೋಡ್ ಮಾಡಿದ್ದಾರೆ. ಎಷ್ಟು ಬೇಗ ಮೇಲೆ ಹತ್ಬಿಟ್ಟೋಗರು. ಆಲ್ರೆಡಿ ನಾವು ಬಂದಿದ್ದು ರೋಡು ಪಾತಾಳದಲ್ಲಿ ಕಾಣಿಸ್ತೈತೆ. ಇಲ್ಲಿ ನೋಡಿದ್ರು ರೋಡಲ್ಲೇ ವಾಟರ್ ಫಾಲು. ಹಿಂಗೆ ಸಖತ್ತಲ್ಲ ಇದೆ ನಮಗೆ ಕಾಣಿಸ್ತಾ ಇದ್ದಿದ್ದು ಅಲ್ಲಿ ರೋಡ್ಗೆ. ಇದು ಬಿಟ್ಟು ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ. ವಾವ್
ಒಂಚೂರು ಮಳೆ ಬೀಳ್ತಾ ಇದೆ ತಪ್ಪು ಮೋಡ ಮುಚ್ಕೊಂಡು ಫಾಗಿದ್ದೀರಿ, ಏನು ಚೆಂದಿರ್ತಿತ್ತು ಗುರು ರೋಡಿದು. ಯಪ್ಪ 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 ಈಗಲೇ ಈ ಬಿಸಿಲಲ್ಲೇ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನೇನಾದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಥರ ಇದ್ಬಿಟ್ಟಿದ್ರೆ ಇಲ್ಲೇ ಕುಂತ್ಕೊಬಿಡ್ತಾ ಇದೆ ಒಂದು ಅರ್ಧ ಗಂಟೆ. ಹಂಗಿದೆ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಯ್ತೀವಿ, ಮೀನ್ಸ್ ಪಾರ್ಕಿಂಗ್ ಲಾಟ್ ರೀಚ್ ಆಯ್ತೀವಿ. ಆ್ಯಂಡ್ ಅಲ್ಲಿಂದ ನಮ್ಮ ವ್ಯೂ ಪಾಯಿಂಟ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೂ ಬೆಟ್ಟಗಳು ಏನು ಗುರು ಹಿಂಗಿದಾವೆ ಡಿಫ್ರೆಂಟಾಗಿ. ಈ ಬೆಟ್ಟ ನನಗೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಕೇಕ್ ಮಾಡ್ತಾರೆ ಗೊತ್ತಾ, ಹಿಂಗೆ ಲೇಯರ್ ಕಟ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ಅಂಟಿಸ್ಬಿಟ್ಟು ಲಾಸ್ಟಿಗೆ ಕೇಕ್ ರೆಡಿ ಮಾಡಿರ್ತಾರಲ್ಲ, ಹಂಗೆ ಕಾಣಿಸುತ್ತೆ. ಈ ಕಡೆ ಎಲ್ಲ ಬೆಟ್ಟಗಳು ಹಂಗೆ ಇದೆ. ಅದು ಹೆಂಗೆ ಆ ಥರ ಕ್ರಿಯೇಟ್ ಆಗಿದೆಯೋ ಗೊತ್ತಿಲ್ಲ. ಎಲ್ಲ ಸ್ಟೆಪ್ಪು ಒಳ್ಳೆ ಯಾರೋ ಮನುಷ್ಯರು ಪಿರಮಿಡ್ ಕಟ್ಟಿರೋ ಥರ. ಸೊ ಇಲ್ಲಿಗೆ ಲಾಸ್ಟು ನಾನೇ ಮಚ್ಚಿ ವಾಟರ್ ಫಾಲ್ಸ್ಗೆ ಇಲ್ಲಿ ಸ್ಟಾಪು. दादा बंद हो गया? बंद हुआ से इतने लोग जा चुके हैं ना? वो आएगा अभी, छोड़ेगा भी नहीं उधर। 4 बजे बंद होता है। 4 बजे बंद होता है क्या? व्यू पॉइंट तक भी नहीं जा सकता? वाटरफॉल नहीं, सिर्फ व्यू पॉइंट तक? साथ चढ़ा है नीचे। हाँ वो नज़दीक है क्या? जल्दी जा। ಕ್ಲೋಸ್ ಅಂತೆ, 4 ಗಂಟೆ ಕ್ಲೋಸ್ ಅಂತೆ. ಈಗ ಇಲ್ಲಿಂದ ಹೋದ್ರೂ ಅಲ್ಲೊಂದು ಚೆಕ್ ಪೋಸ್ಟ್ ಇದೆಯಂತೆ, ಅಲ್ಲಿಂದ ವಾಪಸ್ ಕಳಿಸ್ಬಿಡ್ತಾರಂತೆ. ಸೊ ಬಿಡಲ್ಲ. ಸಾತ್ಸದ ಫಾಲ್ಸು ಹತ್ರ ಅಂತೆ, ಬೇಗ ಹೋದ್ರೆ ಅದನ್ನ ನೋಡ್ಬೋದು ಅಂತ ಇದ್ದಾರೆ. हाँ इधर से कितना देर लगेगा उधर जाने के लिए? पूरा वाटरफॉल नहीं, सिर्फ व्यू पॉइंट तक जाने के लिए? जंगल है वो। हाँ जल्दी जा। ಹಿಂಗೆ ಕತೆ. 4 ಗಂಟೆಗೆ ಕ್ಲೋಸ್ ಅಂತೆ, 2 ಅವರ್ ಹಿಡಿಯುತ್ತಂತೆ. ಫುಲ್ ಡೀಪ್ ಜಂಗಲ್ ಇದೆ, 2 ಅವರ್ ಹಿಡಿಯುತ್ತೆ ವ್ಯೂ ಪಾಯಿಂಟ್ ಹತ್ರಕ್ಕೇನೆ ಅಂತ ಇದ್ದಾರೆ ಇವರು. ಸೊ ಇವರೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ ಥರದವ್ರೇನಲ್ಲ, ಎಂಟ್ರಿ ಫೀಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ನಿಂತಿಲ್ಲ ಪಾಪ. ಸುಮ್ಮನೆ ನಾರ್ಮಲ್ ಟೀ ಅಂಗಡಿಯವರು. ಹೋದ್ರೆ ಅಲ್ಲಿಂದ ವಾಪಸ್ ಕಳಿಸ್ಬಿಡ್ತಾರೆ, ಹೋಗಬೇಡಿ ಸುಮ್ಮನೆ ಯಾಕೆ ಹೋಗ್ತೀರೋ, ಇನ್ನೊಂದು ಫಾಲ್ಸ್ ಐತೆ ಅದನ್ನ ನೋಡಿಬಿಡಿ ಬೇಗ ಹೋಗಿ ಅಂತ ಹೇಳಿದ್ರು. ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಅದಕ್ಕೀಗ ನಾನೇ ಮಚ್ಚಿ ಹಂಗೆ ಉಳ್ಕೋತು ವಿಶ್ ಲಿಸ್ಟಲ್ಲಿ. ಸೊ ಇಲ್ಲಿಂದ ಸಾತ್ಸದ ಫಾಲ್ಸ್ಗೆ ಹೋಗ್ಬೇಕು ಅಂದರೆ ಯಾವ ರೂಟಲ್ಲಿ ಹತ್ಸೋದ್ವಲ್ಲ ಅವಾಲೆ, ಅದೇ ರೂಟಲ್ಲಿ ವಾಪಸ್ ಹೋಗಿ ಅಲ್ಲೊಂದು ಟೀ ಅಂಗಡಿ ಇತ್ತಲ್ಲ, ಅಲ್ಲಿಂದ ಮತ್ತೆ ಬೇರೆ ರೋಡ್ ಇದೆ, ಅಲ್ಲಿಗೆ ಹೋದರೆ ಸಿಗುತ್ತೆ. ಇಲ್ಲಿಂದ ಎಕ್ಸಾಕ್ಟ್ 3 ಕಿಲೋಮೀಟರ್ ತೋರಿಸ್ತಾ ಇದೆ. ಟೈಮ್ ಇದ್ದೀರಿ ಇಲ್ಲೇ ಎಂಜಾಯ್ ಮಾಡ್ಕೊಂಡು ಹೊರಟೋಗ್ಬೋದಿತ್ತು, ಅಷ್ಟು ಕ್ರೇಜಿ ಆಗಿದೆ ಜಾಗ ಇದು. ನೋಡಿ ಟೀ ಅಂಗಡಿ ಹತ್ರಕ್ಕೆ ವಾಪಸ್ ಬಂದು ಇಲ್ಲಿಂದ ಮತ್ತೆ ಲೆಫ್ಟ್ ತಗೊಂಡ್ರೆ ಸಾತ್ಸದ ಹೋಗ್ತೀವಿ. ಸಾತ್ಸದ ಶಿವಾಟೆ. ಓಕೆ ನೋಡೋಣ, ಸಾತ್ಸದಾನೇ ನೋಡ್ಕೊಂಡು ಬರೋಣ ಫಸ್ಟು, ಆಮೇಲೆ ಮಿಕ್ಕಿದೆಲ್ಲ. ಗುರು ನಾನೇ ಮಚ್ಚಿಗೆ ಹೋಗ್ಬೇಕು ಅಂದರು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ಅದ್ರದ್ದು ವ್ಯೂ ಪಾಯಿಂಟ್ಗೆ ಹೋಗ್ಬೇಕು ಅಂದ್ರೂ ಅಲ್ಲಿವರೆಗೂ ನಡ್ಕೊಬರ್ಬೇಕಿತ್ತಂತೆ, ಆದ್ದರಿಂದ ಅವ್ರು ಬಿಡಲಿಲ್ಲ ಅಷ್ಟೇ. ಆ್ಯಂಡ್ ಸಾತ್ಸದಾಗೆ ಅಷ್ಟೊಂದೇನು ದೂರ ಇಲ್ಲ, ರೋಡ್ಗಿಂತ ಸ್ವಲ್ಪ ಹತ್ರದಲ್ಲೇ ಇದೆ, ಹೋಗ್ಬೋದು ಹೋಗಿ ಬೇಗ ಅಂತಂದರು. ಎಲ್ಲ ಇಲ್ಲಿಗೆ ಲಾಸ್ಟ್ ತೋರಿಸ್ತಾ ಇದೆ ಪಾರ್ಕಿಂಗು. ಪ್ರಮೋದಣ್ಣ ಎಲ್ಲಿ ಮುಂದೆ ಹೊಂಟೋದ್ನ? ಸಾತ್ಸದ ಇಲ್ಲಿಗೆ ಲಾಸ್ಟ್ ತೋರಿಸ್ತೈತೆ. ಇಲ್ಲಿ ಎಲ್ಲೂ ಮಾರ್ಕಿಂಗ್ ಇಲ್ಲ, ಏನಿಲ್ಲ. ಅಜ್ಜಿಗೆ ಕೇಳೋಣ. ಸಾತ್ಸದ ದಬ್ದಬಾ ಹೋದರೆ ಕ್ಯಾ? ಹಾಂ ಧನ್ಯವಾದ. ಇಲ್ಲೇ ಮುಂದೆ ಅಂತೆ, ಇಲ್ಲಿ ಗಾಡಿಗಳು ಇಲ್ಲಿ ಹಾಕಿದ್ದಾರೆ. ಲೊಕೇಶನ್ ಅಲ್ಲಿಗೆ ಎಂಡ್ ಆಗ್ತಾಯಿದೆ, ಬಟ್ ಪಾರ್ಕಿಂಗ್ ಇಲ್ಲಿದೆ. ಇಲ್ಲಿ ಹಾಕ್ಬಿಟ್ಟು ಇಲ್ಲೇ ಮುಂದೆ ಹೋದರೆ ಸಿಗುತ್ತಂತೆ. ಗಾಡಿಗಳು ಹಾಕೋರು ತುಂಬ ಜನ, ಹೋಗಿ ನೋಡ್ಕೊಂಡು ಬರೋಣ. ಬೆಂಗಳೂರ್ದು ಯಾವುದು? ನಾನೇ ಮಚ್ಚಿ. ಇಲ್ಲ ಬಿಡ್ಲಿಲ್ಲ. ಬ್ಯೂಟಿಫುಲ್ ಇದೆ. ನಾಳೆ ಬೆಳಗ್ಗೆ ಎನಿ ಕಂಡೀಷನ್ ಹೋಗ್ಬೇಕು. ಹೋಗಿ ಇಷ್ಟ ಹೇಳಿದ್ಮೇಲೆ ಮಿಸ್ ಮಾಡಲ್ಲ ಬಿಡಿ, ನೋಡ್ಕೊಂಡು ಹೋಗೋಣ. ಇಲ್ಲಿ ಒಂದು 5 ನಿಮಿಷ ನಾನು ಹೋಗಿಲ್ಲ, ನಾವು ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಲ್ಲಿಗೆ ಬಂದೆ. ನಾವು ಈಗ ಬಂದೆ ಇಲ್ಲಿ ಸ್ವಲ್ಪ ಊಟ ಗಿಡ ಮಾಡ್ಕೊಂಡು ಹೋಗ್ಬೇಕು, ಊಟ ಮಾಡೋಣ ಹೋಗ.
ಇದು ಓಪನ್ ಇರುತ್ತಲ್ಲ, ಕ್ಲೋಸ್ ಏನು ಆಗಲ್ಲ. ಕ್ಲೋಸ್ ಸರಿ, ಹಂಗೆ ಮಾಡೋಣ. 20 minutes later. ಸಾತ್ಸದ ವಾಟರ್ ಫಾಲ್ಸ್ಗೆ ಪಾರ್ಕಿಂಗ್ ಇದು, ಬ್ರಿಡ್ಜ್ ಸಿಗುತ್ತೆ. ಸೊ ಇಲ್ಲಿ ಗಾಡಿಗಳು ನಿಲ್ಸ್ಬಿಟ್ಟು ಈ ರೂಟಲ್ಲಿ ಹೋಗ್ತಾರೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಷ್ಟೂ ಜನ ಎಲ್ಲ ನಮ್ಮ ಕರ್ನಾಟಕದವ್ರೇನೆ. ಎಲ್ಲ ಕಡೆ ಹೋದಾಗೆಲ್ಲ ಬರೀ ಬೇರೆಯವರೇ ಸಿಗ್ತಾ ಇದ್ರು. ಈಗ ನಾವು ಕನ್ನಡಿಗರು ಫುಲ್ ಕನ್ನಡ ಗ್ಯಾಂಗೆ ಹೋಗ್ತಾ ಇದೀವಿ. ಸೊ ಕ್ರೇಜಿ ಆಗಿರುತ್ತೆ. ಬನ್ನಿ ಕಂಟಿನ್ಯೂ ಮಾಡೋಣ. ಮೇನ್ ರೋಡಿಂದ ಜಸ್ಟ್ ಒಂದು 5 ನಿಮಿಷ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಥರ ಮಣ್ಣದಾರಿ ಇರುತ್ತೆ. ಸೊ ಆ ಮಣ್ಣದಾರಿಲಿ ವಾಕ್ ಮಾಡ್ಕೊಂಡು ಬಂದರೆ ಆಲ್ರೆಡಿ ನೀರು ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಅಷ್ಟು ದೂರ ನಡ್ಕೊಂಡು ಬಂದರೆ ಈ ಥರ ನೀರು ಸಿಗುತ್ತೆ. ಆ್ಯಕ್ಚುಲಿ ಇದು ನೀರು ಒಳಗಡೆನೇ ಟ್ರೆಕ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ನಾರ್ಮಲ್ ರೂಟು ಇದೆ. ಸೊ 2 ಕಡೆಯಿಂದ ಹೆಂಗೆ ಬೇಕಾದರೂ ಬರ್ಬೋದು. ಅವಾಗ ಈ ಕಡೆ ದಾರಿ ಐತಲ್ಲ, ಇಲ್ಲಿಂದ ಬಂದ್ಬಿಡೋದು. ಆಲ್ರೆಡಿ ಪಾಸ್ ದರ್ಶನ ಆಗ್ತಾ ಇದೆ ಇಲ್ಲೇನೆ. ಹಂಗೆ ಇರೋದು ಇದು. 2 ಸೈಡು ಬಂಡೆಗಳು, ಅದು ಮಧ್ಯದಲ್ಲಿ ನೀರು. ಮರದ ಗುಹೆಗಳು ಒಳಗೆ ನುಗ್ಗಿ ನುಗ್ಗಿ ಹೋಗ್ಬೇಕು. ಒಂಥರ ಸಖತ್ತಾಗಿದೆ. ಸಣ್ಣ ಅಡ್ವೆಂಚರ್ ಟ್ರೆಕ್ ತರ. ಹಿಂಗೆ ನದಿ ಪಕ್ಕನೇ ನಡ್ಕೊ ಬರ್ತೀವಿ. ನೀರು ಎಲ್ಲ ಹೋಗ್ತದೆ ಎಲ್ಲ ನಡ್ಕೊ ಬರ್ತೀವಿ. ಆಮೇಲೆ ನೀರು ಒಳಗೆ ನಡ್ಕೊ ಹೋಗ್ತೀವಿ. ವಾವ್, ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಆ ಬಂಡೆಗಳ ಮಧ್ಯದಲ್ಲಿ. ಅಲ್ಲಿವರೆಗೂ ಹೋಗ್ಬೋದು, ಬಟ್ ನೋಡೋಣ ಈಗ ಎಲ್ಲಿವರೆಗೂ ಆಗುತ್ತೆ ಅಂತ. ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೂ ಹೋಗೋಣ. ಇಲ್ಲೇನು ಇಷ್ಟು ಜನ ಕಾಣಿಸ್ತವ್ರೆ, ಇಷ್ಟು ಜನ ಎಲ್ಲ ಕರ್ನಾಟಕದವ್ರೇ. ಎಲ್ಲ ಬಾಗಲಕೋಟ್, ರಾಯಚೂರು ಆ ಸರೌಂಡಿಂಗ್ ಅವ್ರಂತ ಇವರು. ಫುಲ್ ಫ್ರೆಂಡ್ಸ್ ಗ್ಯಾಂಗು. ತಿಂಗಳು ಒಂದ್ಸರಿನಾರು ಈ ಥರ ಗ್ಯಾಂಗ್ ಕಟ್ಕೊಂಡು ಸುತ್ತಾನೆ ಇರ್ತಾರಂತೆ. ಲಕ್ಕಿ ಪೀಪಲ್ಸ್. ಸಾಕಾದಿದೆ ಗುರು. ಇನ್ನೂ ಒಂದು ಸ್ವಲ್ಪ ಒಳಗೋಗಿ ಇನ್ನೂ ಫುಲ್ ಕ್ಲಿಯರ್ ಆಗಿ ನೋಡೋಣ. ನೋಡಿ ಹಿಂಗೆ ಆ ನೀರು ಮಧ್ಯ ನಡ್ಕೋಬೇಕು. ಇಲ್ಲ ಹಿಂಗೆ ಬಂಡೆ ಮೇಲೆ ಹತ್ಕೊಂಡು ಹೋಗಿ ಮತ್ತೆ ಅಲ್ಲಿ ಬಂಡೆಯಿಂದ ಕೆಳಗಿಳಿಬೇಕು. ಒಟ್ಟಿನಲ್ಲಿ ಹಿಂಗೆ ಹೋದ್ರು ಅಲ್ಲಿಗೆ ಹೋಗ್ತೀವಿ ಅಂದರೆ ನೀರು ಮಧ್ಯನೇ ಹೋಗ್ಬೇಕು, ನೀರಲ್ಲೇ ಹೋಗ್ಬೇಕು. ಬಟ್ ಇಲ್ಲಿ ಹೋದ್ರೆ ನೋಡಿ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ದಾಟಕ್ಕಾಗ್ತಾ ಇಲ್ಲ ಆ ಕಡೆಗೆ. ಸೊ ಹಿಂಗೆ ಹೋದ್ರೇ ಬೆಸ್ಟು. ಫಸ್ಟ್ ಆ ಬಂಡೆ ಜಾರ್ತಾ ಇದೆಯಾ ನೋಡ್ತೀನಿ. ಜಾರ್ತಾ ಇಲ್ಲ ಹಂಗೆ ಹತ್ಕೊಂಡು ಹಂಗೆ ಹೊರಟೋಗ್ತೀನಿ ಅಷ್ಟೇ. ಆ ಕಡೆಯಿಂದ ಬರೋಣ ಅಂತ ಟ್ರೈ ಮಾಡ್ತಾ ಇದ್ನಲ್ಲ, ಬಟ್ ಅದು ಬಂಡೆ ಜಾರುತ್ತದು. ಅಲ್ಲಿವರೆಗೂ ಜಾರಲ್ಲ, ಒಂದು ಹೆಜ್ಜೆ ಇಟ್ಟಿಗೆ ಜಾರುತ್ತೆ. ಸೊ ಈ ರೂಟೇ ಈಸಿ. ಬಟ್ ಇಲ್ಲಿ ಹತ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಹತ್ತಕ್ಕಾಗಲ್ಲ ಒಂದು ಕೈಲಿ. ನೋಡಿ ಇಲ್ಲಿ ಈ ಥರ ಬಂಡೆಗಳ ಮೇಲೆ ನಡ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ಗುದ್ದಾಡ್ಕೊಂಡು ಸ್ವಲ್ಪ ದೂರ ಬಂದರೆ ಈ ಥರ ಅಮೇಜಿಂಗ್ ವಾಟರ್ ಫಾಲ್ಸ್. ಸೊ